ಆತ್ಮೀಯ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತ ಹೇಳುತ್ತೇನೆ. ಇವತ್ತು 10ನೇ ತರಗತಿ ಗಣಿತ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದ ಮೇಲೆ ಒಂದು ವಾಕ್ಯದ ಪ್ರಶ್ನೆಗಳನ್ನು, ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಹೇಳಿಕೊಳ್ತೇನೆ. ಇವತ್ತು ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವು ಸೂತ್ರಗಳು ಕಂಪಲ್ಸರಿ ಒಂದು ವಾಕ್ಯದಲ್ಲಿ ಕೇಳ್ತಾರೆ. ಆ ಒಂದು ಸೂತ್ರಗಳನ್ನು ಒಂದು ಸ್ವಲ್ಪ ಮೆಲುಕು ಹಾಕೋಣ. ಪುಸ್ತಕದಲ್ಲಿಯೂ ಇರ್ತವೆ, ಆದರೂ ಕೂಡ ಒಂದು ಸರ್ತಿ ಈ ಸೂತ್ರಗಳನ್ನು ನೋಡ್ಕೊರಿ ಅಂತ. ಫಸ್ಟ್ ಆಕೃತಿ ಹೆಸರು ಆಯತಘನ, ಘನ, ಸಿಲಿಂಡರ್, ಶಂಕು, ಗೋಳ ಮತ್ತು ಅರ್ಧಗೋಳ. ಇವುಗಳ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯುವ ಸೂತ್ರವನ್ನು ನಾನಿಲ್ಲೇ ಇವತ್ತು ಹೇಳ್ಕೊಡ್ತೀನಿ. ಫಸ್ಟ್ ಆಯತಘನದ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇದು ಎ = ವಿಸ್ತೀರ್ಣ ಕಂಡುಹಿಡಿಯುವಾಗ ಏರಿಯಾ ಅಂಥೇಳಿ ನಾವು ಅದನ್ನು ಕರಿತೇವೆ. ಅದಕ್ಕೆ ಎ = 2h ಬ್ರ್ಯಾಕೆಟ್ l+b. ಇದು 1 ಅಲ್ಲ, ಇದು l+b. ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಎ = 2 ಬ್ರ್ಯಾಕೆಟ್ lb + bh + hl, lb + bh + hl. ಘನಫಲ ಕಂಡುಹಿಡಿಯುವ ಸೂತ್ರ v = lbh. ಸೂತ್ರಗಳನ್ನು ಕಂಪಲ್ಸರಿ ನೀವು ನೋಡ್ಕೋಬೇಕು. ಅಂದರೆ ಈ ಸೂತ್ರದ ಮೇಲಿನ ಒಂದು ವಾಕ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಘನದ ವಕ್ರ ಮೇಲ್ಮೈ ವಿಸ್ತೀರ್ಣ ಎ = 4a², ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎ = 6a². ಮತ್ತು ಘನಫಲ ಕಂಡುಹಿಡಿಯುವ ಸೂತ್ರ ವಾಲ್ಯೂಮ್ ಅಂತ ಕರೀತಾರೆ. ಅದಕ್ಕೆ v = a⁻3. ಸಿಲಿಂಡರ್ ಎ = 2πrh. ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಎ = 2πr ಬ್ರ್ಯಾಕೆಟ್ r+h. ವಾಲ್ಯೂಮ್ ಘನಫಲ v = πr²h. ಅದೇ ರೀತಿ ಮುಂದೆ ಶಂಕು ಎ = πrl, ಎ = πr ಇಂಟು ಬ್ರ್ಯಾಕೆಟ್ r+l, v = 1/3 πr²h. ಗೋಳ ಎ = 4πr², ಎ = 4πr². ಸೇಮ ಬರ್ತೈತಿದ. ಗೋಳದ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಸೇಮ್ ಬರ್ತೈತಿ. ಘನಫಲ v = 4/3 πr³. ಅರ್ಧಗೋಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎ = 2πr², ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎ = 3πr². ಮತ್ತು ಘನಫಲ ಕಂಡುಹಿಡಿಯುವ ಸೂತ್ರ v = 2/3 πr³. ಇದು ಈ ಒಂದು ಪಾಠದ ಮೇಲಿನ ಸೂತ್ರಗಳು ಆಯಿತು. ಇನ್ನು ಮುಂದೆ ಇಲ್ಲಿ ಇನ್ನೊಂದು ಸೂತ್ರ ಇದೆ, ಅದನ್ನೊಂದು ಹೇಳ್ಕೊಡ್ತೀನಿ. ಶಂಕುವಿನ ಓರೆ ಎತ್ತರ ಕಂಡುಹಿಡಿಯುವ ಸೂತ್ರ l = √h² - r²h. ಇದು h² + r². ಒಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ. ತ್ರಿಜ್ಯ r ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಕೇಳಿರುವಂಥ ಪ್ರಶ್ನೆ. 4 ಆಪ್ಷನನ್ನು ಕೊಟ್ಟಾರ. ನಾನು ಈಗಾಗಲೇ ನಿಮ್ಗೆ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಅಂದ್ರೆ v ಅಂದರೆ ವಾಲ್ಯೂಮ್ ಹೇಳಿದ್ದೆ. ಅದೇ ಉತ್ತರ ಏನಪ್ಪ, v = 4/3 πr³. ಘನಫಲ ಅಂತಂದಾಗ ಇಲ್ಲ ಕ್ಯೂಬ್ ಅಂತ ಬರ್ತೈತಿ. ಘನಮಾನಗಳು ನೀವು ಗುರ್ತಾಗಲಿಲ್ಲ ಅಂದರೆ ಏನು ಮಾಡ್ಕೋಬೇಕು, ಆ ಸೂತ್ರದಲ್ಲಿ ಇರುವಂತಹ ಏನಪ್ಪ v = 4/3 πr³. ಇದು ಗೋಳದ ಒಂದು ಘನಫಲ ಕಂಡುಹಿಡಿಯುವಂಥ ಸೂತ್ರ. ನೆಕ್ಸ್ಟ್ ಆ ಚಾರ್ಟನ್ನು ನೋಡ್ಕೋಬೋದು. ಮುಂದೆ ಎರಡನೇ ಒಂದು ಪ್ರಶ್ನೆ ಹೋಗೋಣ. ಇಲ್ಲೇನ ಸೂತ್ರಗಳು ಯಾವ ಥರ ಕೇಳ್ತಾರೆ, ಸೂತ್ರ ಕೇಳ್ತಾರೆ ಅನ್ನೋದನ್ನು ಅದನ್ನೇ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಆಯ್ಕೆ ಮಾಡ್ಕೊಂಡೀನಿ. ಒಂದು ಶಂಕುವಿನ ತ್ರಿಜ್ಯ r, ಎತ್ತರ h ಮತ್ತು ಓರೆ ಎತ್ತರ l ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇಲ್ಲಿ ಆಪ್ಷನ್ನಲ್ಲಿ πrl, 2πr r+l, 2πr r+h, πr²h/3. ಇದರಲ್ಲಿ ಸರಿಯಾದ ಉತ್ತರ ಎ πrl. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πrl ಆಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಪಾದದ ತ್ರಿಜ್ಯ r ಮತ್ತು ಎತ್ತರವು h ಆಗಿರುವ ಒಂದು ಘನ ಸಿಲಿಂಡರಿನ
ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಇದು ಜೂನ್ 2023ರಲ್ಲಿ ಕೇಳಿರುವಂಥ ಪ್ರಶ್ನೆ. ಘನಫಲ ಕಂಡುಹಿಡಿಯ ಅಂದಾಗ ವಿ ಅಂತ ಬರ್ತೈತಿ. ಆಪ್ಷನ್ ವಿ = πr², ಬಿ ವಿ = πr²h, ವಿ = πrl, ವಿ = 1/3 πr²h. ಇದು ಘನದ ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರ. ವಿ = πr²h ಅಂತ ಆಗ್ತದ. ಸಿಲಿಂಡರಿನ ಒಂದು ಘನಫಲ ಕಂಡುಹಿಡಿಯುವಂತಹ ಸೂತ್ರ. ಇಲ್ಲೇ ನೋಡ್ರಿ, ಸಿಲಿಂಡರ್ ಇದೆ, ಇದು ಸಿಲಿಂಡರಿನ ಒಂದು ಘನಫಲ ಕಂಡುಹಿಡಿಯುವ ಸೂತ್ರ ವಿ = πr²h ಆಗಿದೆ. ಮುಂದೆ ಹೋಗೋಣ. ಇನ್ನು ಒಂದು ಅಂಕದ ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ ಅನ್ನೋದನ್ನು ನೋಡೋಣ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಪ್ರಿಪ್ರೇಟರಿ 2019, ಪ್ರಿಪ್ರೇಟರಿ 2022, ಜೂನ್ 2023ರಲ್ಲಿ ಕೇಳಿರುವಂಥ ಪ್ರಶ್ನೆ. ಗೋಳದ ಮೇಲ್ಮೈ ವಿಸ್ತೀರ್ಣ 4πr²h. ನಾ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸೂತ್ರನೇ ಕೇಳ್ತಾರೆ ಹೆಚ್ಚಾಗಿ, ಅದಕ್ಕೆ ಸೂತ್ರ ನೆನ್ಪಿಟ್ಕೋರಿ. ಮತ್ತಿನ್ನು ಸೂತ್ರದ ಮೇಲೆ ಲೆಕ್ಕಗಳನ್ನು 1 ಮಾರ್ಕ್ಸಲ್ಲಿ ಸಿಂಪಲ್ ಇರ್ತೈತಿ, ನೋಡ್ಕೋರಿದ್ನ. ಎರಡನೇ ಪ್ರಶ್ನೆ, ಒಂದು ಘನಫಲವು 64 ಸೆಂಟಿಮೀಟರ್ ಕ್ಯೂಬ್ ಆದರೆ ಘನದ ಒಂದು ಅಂಚಿನ ಉದ್ದವನ್ನು ಕಂಡುಹಿಡಿಯಿರಿ. ಪ್ರಿಪ್ರೇಟರಿ 2022ರಲ್ಲಿ ಕೇಳಿರುವಂಥ ಪ್ರಶ್ನೆ. ಘನದ ಘನಫಲ ಕಂಡುಹಿಡಿಯುವ ಸೂತ್ರ a⁻3. a⁻3 ಕೊಟ್ಟಿದ್ದಾರೆ ನಂಗೆ ಘನಫಲ 64. ಬರ್ಕೊಂಡ a √ 64. ಘನದ ಒಂದು ಅಂಚಿನ ಉದ್ದ 64ರ ಒಂದು ಘನಫಲ ಎಷ್ಟಾಗ್ತೈತಿ? a = 4 ಸೆಂಟಿಮೀಟರ್. ಅಂದ್ರೆ 4 ನಾವು 3 ಸರ್ತಿ ಗುಣಾಕಾರ ಮಾಡಿದರೆ 4×4 16, 16×4 64. ಆದ್ದರಿಂದ ಘನದ ಒಂದು ಅಂಚಿನ ಉದ್ದ a = 4 ಸೆಂಟಿಮೀಟರ್ ಆಗಿದೆ. ನೋಡ್ರಿ, ಘನಫಲ ಕೊಟ್ಟಾರ a⁻3. a⁻3 ಅಂದ್ರೆ 64 ಬರ್ಕೊನಿ. ಈಗ a ಕಂಡುಹಿಡಿದೈತಿ ನಂಗಂದ್ರೆ ಒಂದು ಅಂಚಿನ ಉದ್ದ ಕಂಡುಹಿಡಿದೈತಿ. a = √64 ಅಂತ ಬರೆದ್ರೆ 64ರ ಒಂದು ಘನ ಮೂಲ ಎಷ್ಟಾಗ್ತೈತಿ? 4 ಸೆಂಟಿಮೀಟರ್. ಈಗ 4ರ ಘನ ಅಂತಂದರೆ ಎಷ್ಟಾಗ್ತೈತಿ? 64 ಆಗ್ತೈತಿಲ್ಲ, ಅದರ ಘನ ಮೂಲ ಏನಾಗ್ತೈತಿ? 4 ಸೆಂಟಿಮೀಟರ್. ನೆಕ್ಸ್ಟ್ ಮುಂದಿನ ಮೂರನೇ ಪ್ರಶ್ನೆಗೆ ಹೋಗೋಣ. 7 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈಗ ನನಗೇನು ಕೊಟ್ಟಾರ? 7 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟಾರು. ಗೋಳದ ಮೇಲ್ಮೈ ವಿಸ್ತೀರ್ಣ. ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ 4πr². 4 ಗುಂಡ್ಲೆ ಪಾಯದ ಬೆಲೆ 22/7 ಬರ್ಕೋಬೇಕು. ಆರ್ ಎಷ್ಟು ಕೊಟ್ಟಾರ? ತ್ರಿಜ್ಯ 7 ಸೆಂಟಿಮೀಟ್ರನ್ನು. r² ಅಂದ್ರೆ 7ಅನ್ನು 2 ಸರ್ತಿ ಬರ್ಕೋಬೇಕು. 7 7 ಕ್ಯಾನ್ಸಲ್ ಆಗ್ತೈತಿ. 3 ಗುಣಾಕಾರ ಮಾಡೋದಕ್ಕೆ 4 ಗುಂಡ್ಲೆ 22 ಗುಂಡ್ಲೆ 7 616 ಸೆಂಟಿಮೀಟರ್ ಸ್ಕ್ವೇರ್. ವಿಸ್ತೀರ್ಣ ಕಂಡುಹಿಡಿ ಅಂದಾಗ ಸ್ಕ್ವೇರ್ ಅಂತ ಬರ್ಕೋಬೇಕು. ಘನಫಲ ಕಂಡುಹಿಡಿ ಅಂದಾಗ ಕ್ಯೂಬ್ ಅಂತ ಬರ್ಕೋಬೇಕಿಲ್ಲಿ. ನೆಕ್ಸ್ಟ್ 4ನೇ ಪ್ರಶ್ನೆ. ಒಂದು ಸಿಲಿಂಡರಿನ ಪಾದದ ಪರಿಧಿಯು 10 ಸೆಂಟಿಮೀಟರ್ ಮತ್ತು ಎತ್ತರವು 25 ಸೆಂಟಿಮೀಟರ್ ಆಗಿದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ಸಿಲಿಂಡರಿನ ಪಾದದ ಪರಿಧಿಯ ಕಂಡುಹಿಡಿಯೋ ಸೂತ್ರ ಏನಪ್ಪ? 2πr = ಎಷ್ಟು ಕೊಟ್ಟಾರ ನಮಗೆ? 10 ಸೆಂಟಿಮೀಟರ್ ಕೊಟ್ಟಾರ. ಆದ್ದರಿಂದ ಎತ್ತರ ಎಷ್ಟು ಕೊಟ್ಟಾರು? h 25 ಸೆಂಟಿಮೀಟರ್. ಅವನ್ನೆರಡನ್ನೂ ಬರ್ಕೊಂಡೆ ನೀವು. ನೆಕ್ಸ್ಟ್ ಮುಂದೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರಿನ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh. ಈಗ ನಂಗೆ 2πr ಎಷ್ಟು ಕೊಟ್ಟಾರು? 10 ಕೊಟ್ಟಾರು. h ಎಷ್ಟು ಕೊಟ್ಟಾರು? 25. ಗುಣಾಕಾರ ಮಾಡ್ಕೋತೀನಿ. ಈಗ ನಾ 2 × 22/7 ಅದೆಲ್ಲ ಬರ್ಕೊಳತಿಲ್ಲ. ಪರಿಧಿ ಆಲ್ರೆಡಿ ಕೊಟ್ಟಾರ ನನಗೆ 2πr 10. h ಕೊಟ್ಟಾರ, ಎತ್ತರ 25. 2 ಗುಂಡ್ಲೆ ಮಾಡ್ತೀನಿ. ಇವೆಲ್ಲ ಏನಿರ್ತೈತಿ? ಗುಣಾಕಾರ ಮಾಡೋದಿರ್ತೈತಿ. ನಡುವೆ ಏನಿರ್ತೈತಿ? ಇಲ್ಲಿ ಚಿಹ್ನೆ ಗುಂಡ್ಲೆ ಇರ್ತೈತಿ. 25 × 10 250 ಸೆಂಟಿಮೀಟರ್ ಸ್ಕ್ವೇರ್. ವಿಸ್ತೀರ್ಣ ಕಂಡು ಹಿಡಿತೈತಲ್ಲ, ಅದಕ್ಕೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಕೋದು. ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರಿನ ಘನಫಲವು 27 ಘನಮಾನಗಳಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ. ಇದು ಏಪ್ರಿಲ್ 2024ರಲ್ಲಿ ಕೇಳಿರುವಂಥ ಪ್ರಶ್ನೆ.
ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3 ಇಂಟು ಸಿಲಿಂಡರಿನ ಘನಫಲ. ಆಲ್ರೆಡಿ ಸಿಲಿಂಡರಿನ ಘನಫಲ 27 ಕೊಟ್ಟಾರಲ್ಲ, 1/3 ಇಂಟು 27 ಬರ್ಕೊಂಡ 3 1 3 9. ಆದ್ದರಿಂದ ಶಂಕುವಿನ ಘನಫಲ ಎಷ್ಟಾಯ್ತು? 9 ಘನಮಾನಗಳು. ಸಿಲಿಂಡರಿನ ಘನಫಲ ಸೂತ್ರ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಇದು ಸಿಲಿಂಡರ್, ಹೌದಾ? ಸಿಲಿಂಡರಿನ ಒಂದು ಘನಫಲ ಕಂಡುಹಿಡಿಯುವ ಸೂತ್ರ πr²h. ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3 πr²h. πr²h ಅಂದ್ರೆ ಸಿಲಿಂಡರ್ ಘನಫಲ. ಆದ್ದರಿಂದ 1 ಮಾರ್ಕ್ಸಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಈಸಿ ಇರ್ತಾವ. ಅದನ್ನು ಸೂತ್ರ ಕರೆಕ್ಟ್ ಗುರ್ತಾಗಿದ್ದರೆ ಈಸಿಯಾಗಿ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಸಿಲಿಂಡರಿನ ಘನಫಲ ಸಿಲಿಂಡರಿನ ಘನಫಲ ಎಷ್ಟೈತಿ? ಸಿಲಿಂಡರಿನ ಘನಫಲ ಸೂತ್ರ ಏನ? πr²h. ಶಂಕುವಿನ ಘನಫಲ 1/3 πr²h. ನಮಗೀಗ πr²h ಎಷ್ಟು ಕೊಟ್ಟಾರು? 27 ಘನಮಾನಗಳು ಅಂತ ಕೊಟ್ಟಿದ್ದಾರೆ. ಘನಮಾನಗಳು. ಆದ್ದರಿಂದ ನಾ ಸಿಲಿಂಡರಿನ ಘನಫಲ 27 ಅಂತ ಇಟ್ಕೊಂಡ. 3 1 3 3 9 27, ಆದ್ದರಿಂದ 9 ಘನಮಾನಗಳು. ಹಾಗಾದರೆ ಈ ಒಂದು ವಿಡಿಯೋವನ್ನು ನಾನು ಇವತ್ತು ಒಂದು ವಾಕ್ಯದಲ್ಲಿ ಮತ್ತು ಬಹು ಆಯ್ಕೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವತ್ತು ನಾನು ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ.